ನಮಸ್ಕಾರ ಮೆಂಟೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯ ಕೃಷ್ಣ. ಇವತ್ತಿನ ಸುದ್ದಿ ಕಡೆ ನೋಡುವುದಾದ್ರೆ, ನಾಡ ಹಬ್ಬ ದಸರಾ ಆಚರಣೆಗೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ಗಜಪಡೆಗಳು ಕೂಡ ದಸರಾ ಅರಮನೆ ಮೈದಾನದಲ್ಲಿ ತಾಲೀಮನ್ನ ನಡೆಸ್ತಾ ಇರುವಂಥದ್ದು. ಇದೆಲ್ಲ ಒಂದು ಕಡೆ ಆದ್ರೆ, ದಸರಾ ಉದ್ಘಾಟನೆಗೆ ಆಗಮಿಸಲಿರೋ ಅತಿಥಿಯ ಬಗ್ಗೆ ಸ್ವಾಗತಾರ್ಹ ಮಾತುಗಳು, ಕೆಲವೆಡೆ ಅಪಸ್ವರಗಳು ಕೇಳಿ ಬರ್ತಾ ಇರುವಂಥದ್ದು. ಕೆಲವರು ಇದನ್ನ ಸ್ವಾಗತವನ್ನ ಮಾಡಿದ್ರೆ, ಒಳ್ಳೆ ಸಾಹಿತಿ, ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಈ ಒಂದು ದಸರಾ ಉದ್ಘಾಟನೆ ಮಾಡೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅಂತ ಕೆಲವರು ಪ್ರತಿಕ್ರಿಯೆಯನ್ನ ನೀಡಿದ್ರೆ, ಇನ್ನು ಕೆಲವರು ಯಾಕೆ ದಸರಾ ಉದ್ಘಾಟನೆಯನ್ನ ಮಾಡಬೇಕು, ಅವರ ಹಳೆಯ ಭಾಷಣವನ್ನ ನೀವು ಕೇಳಿಲ್ವಾ, ಕನ್ನಡಾಂಬೆಯ ಬಗ್ಗೆ ಅವರಿಗೆ ಒಂದು ಗೌರವ ಇಲ್ಲ, ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸೋದು ಯಾವ ರೀತಿಯ ಸರಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು. ಅದರಲ್ಲೂ ಕೂಡ ಕೆಲ ಬಿಜೆಪಿ ನಾಯಕರು ದಸರಾ ಉದ್ಘಾಟನೆಯನ್ನ ಭಾನು ಅವರು ಮಾಡೋದು ಬೇಡವೇ ಬೇಡ ಅಂತ ಪಟ್ಟುವನ್ನ ಹಿಡಿದಿರುವಂಥದ್ದು. ಇನ್ನು ಸರ್ಕಾರ ಏನ್ ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಅಂದ್ರೆ, ಸಾಕಷ್ಟು ಗಣ್ಯರು ಈ ಮುಂಚೆ ಕೂಡ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಮುಸ್ಲಿಮರು ಒಂದು ಉದ್ಘಾಟನೆ ಮಾಡ್ತಿದ್ದಾರೆ ಅಂತನೋ ಅಥವಾ ಇಂಥವ್ರನ್ನೇ ಕರೆಸ್ಬೇಕು ಅಂತನೋ ನಮ್ಗೆ ಯಾವುದೇ ರೀತಿಯಾದಂತಹ ಅಪಸ್ವರ ಇಲ್ಲ. ನಾವು ಸ್ವಾಗತಾರ್ಹವಾಗಿ ಬಾನು ಮುಷ್ತಾಕ್ ಅವರನ್ನ ಕರೆಸ್ತಾ ಇದ್ದೀವಿ ಅಂತ. ಇದಾದ ಬೆನ್ನಲ್ಲೇ ಇನ್ನೊಂದು ಹೇಳಿಕೆ ಬರುತ್ತೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡೇಶ್ವರಿ ದೇವಾಲಯ ಕೇವಲ ಹಿಂದೂಗಳ ಆಸ್ತಿಯೇ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಸಾಕಷ್ಟು ಟೀಕೆಗೆ ಕೂಡ ಒಳಗಾಗಿದ್ರು. ಇದಾದ ಬೆನ್ನಲ್ಲಿ ಬಿಜೆಪಿಯ ಕೆಲ ನಾಯಕರು, ಮಾಜಿ ಸಂಸದ ಅಂತಾನೆ ಹೇಳ್ಬೋದು, ಪ್ರತಾಪ್ ಸಿಂಹ ಅವರು ಹಳೆಯ ಭಾಷಣವೊಂದನ್ನ ಇಟ್ಕೊಂಡು ಅದನ್ನ ಒಂದು ಉದಾಹರಣೆಯನ್ನಾಗಿ ನೀಡಿ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡಾಂಬೆಯ ಬಗ್ಗೆಯೇ ಭಾನು ಅವರಿಗೆ ಗೌರವವಿಲ್ಲ, ಅಲ್ಲಾನೇ ಅವರನ್ನ ಮಸೀದಿಗೆ ಕರೆಸ್ಕೊಳ್ಳೋದಿಲ್ಲ, ಇನ್ನು ಚಾಮುಂಡೇಶ್ವರಿ ನಾಡ ದೇವತೆ ಅಂತ ಪೂಜಿಸ್ತೀವಿ ನಾವು, ಒಪ್ತಾಳ ನಿಜವಾಗ್ಲೂ ಇವರು ದಸರಾ ಉದ್ಘಾಟನೆಯನ್ನ ಮಾಡೋದು? ಯಾಕಂದ್ರೆ ಹಿಂದೂ ಸಂಪ್ರದಾಯದಂತೆ ನಾಡ ಹಬ್ಬ ದಸರಾವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ನವರಾತ್ರಿ ಸಂಭ್ರಮ, ದಸರಾ ಹಬ್ಬ, ಈ ರೀತಿ ವಿಭಿನ್ನವಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಹಬ್ಬಕ್ಕೂ ಮುಂಚೆ ಅಂದ್ರೆ ಶಾಸ್ತ್ರಗಳು ಯಾವ ರೀತಿ ಪ್ರಾರಂಭವಾಗುತ್ತೆ ಅದೇ ರೀತಿ ಮಂಗಳಾರತಿಯನ್ನ ಬೆಳಗೋದಾಗಿರ್ಬೋದು, ಗೋಪೂಜೆಯನ್ನ ನಡೆಸೋದಾಗಿರ್ಬೋದು, ನಂದಿ ಧ್ವಜ ಸ್ಥಾಪನೆ ಆಗಿರ್ಬೋದು, ಈ ರೀತಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಒಳಗೊಂಡಿರುತ್ತೆ. ಇದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ನಾಡ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಇವರಿಗೆ ಗೌರವವೇ ಇಲ್ಲ ಅಂತ ಅಂದ್ಮೇಲೆ ಇವರಿಂದ ಉದ್ಘಾಟನೆ ಮಾಡಿಸೋದು ಸರಿನಾ? ಸಾಕಷ್ಟು ಪ್ರಶಸ್ತಿ ವಿಜೇತರಿರ್ತಾರೆ, ಹಾಗಂತ ಎಲ್ಲರನ್ನ ಕೂಡ ಆಹ್ವಾನ ಮಾಡೋದಕ್ಕೆ ಆಗತ್ತಾ? ಅವ್ರನ್ನ ಕವಿಗೋಷ್ಠಿ ಉದ್ಘಾಟನೆ ಮಾಡಲಿ, ನಮ್ಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ. ಕವಿಗೋಷ್ಠಿ ಉದ್ಘಾಟನೆಗೆ ಅತಿಥಿಯನ್ನಾಗಿ ಕರೀಲಿ, ಬೇರೆ ವೇದಿಕೆ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಕರೀಲಿ, ಆದ್ರೆ ನಾಡ ದಸರಾ ಉದ್ಘಾಟನೆ ಮಾಡೋದನ್ನ ನಾನು ಒಪ್ಪೋದಿಲ್ಲ ಅಂತ ಬಿಲ್ಕುಲ್ ಮಾತನ್ನ ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು. ಅದೇ ರೀತಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಒಂದು ವಿಚಾರವಾಗಿ ಒಂದಿಷ್ಟು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಯತ್ನಾಳ್ ಅವರು ಕೂಡ, ಶಾಸಕ ಯತ್ನಾಳ್ ಅವರು ಕೂಡ ನಮ್ಗೆ ಇಷ್ಟ ಇಲ್ಲ, ಯಾಕಂತ ಅಂದ್ರೆ ಕೇವಲ ರಾಜ್ಯ ಸರ್ಕಾರ ಹಿಂದೂಗಳನ್ನ ದೂರ ಮಾಡಿ ಮುಸ್ಲಿಮರನ್ನ ಓಲೈಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರು ಸೆಕ್ಯುಲರ್ ಅನ್ನೋದನ್ನ ಬೇರೆ ಕಡೆ ನಡೆಸಲಿ, ತಮ್ಮ ರಾಜಕೀಯ ತಂತ್ರವನ್ನ ಬೇರೆ ಕಡೆ ನಡೆಸಲಿ, ಆದ್ರೆ ಇಲ್ಲಿ ಬೇಕಾಗಿಲ್ಲ. ಯಾರಾದ್ರೂ ಮುಸ್ಲಿಂ ಬಾಂಧವರು ಕೇಳಿದ್ರ ಬಾನು ಮುಷ್ತಾಕ್ ಅವ್ರನ್ನೇ ಅತಿಥಿಯನ್ನಾಗಿ ಕರೆಸ್ಬೇಕು ಉದ್ಘಾಟನೆಗೆ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನ ಇಟ್ಕೊಂಡು, ಮತ್ತೆ ಟಿಪ್ಪು ಜಯಂತಿಯನ್ನ ಕೂಡ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ಮಾಡಿ ಅಂತ ಮುಸ್ಲಿಮರು ಏನಾದ್ರೂ ಕೇಳಿದ್ರ? ಆದ್ರೆ ರಾಜ್ಯ ಸರ್ಕಾರದ ಗಿಮಿಕ್ ಇದೆಲ್ಲ. ಸಿದ್ದರಾಮಯ್ಯ ಅವರು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯ ನಾಯಕರು ಕಿಡಿಕಾರಿರುವಂಥದ್ದು. ಆದ್ರೆ ಈ ಒಂದು ವಿಚಾರವಾಗಿ ಕೂಡ ಬಾನು ಮುಷ್ತಾಕ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಬುಕರ್ ಪ್ರಶಸ್ತಿಯನ್ನ ಪಡೆದಂತಹ ಸಂದರ್ಭದಲ್ಲಿ ಕೆಲ ಬುದ್ಧಿ ಇಲ್ಲದೆ ಇರುವಂಥವರು ನನಗೆ ಒಂದು ಕಂಗ್ರ್ಯಾಚುಲೇಟ್ ಅನ್ನ ಮಾಡಲಿಲ್ಲ, ಅಭಿನಂದನೆಯನ್ನ ಕೂಡ ಸಲ್ಲಿಸಲಿಲ್ಲ. ಆದ್ರೆ ಈಗ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಇದಕ್ಕೆ ಕೂಡ ಪ್ರತಾಪ್ ಸಿಂಹ ಅವರು ತಾವು ಅಭಿನಂದನೆ ಸಲ್ಲಿಸಿದಂತಹ ಪೋಸ್ಟ್ ಒಂದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬುದ್ಧಿಮಾಂದ್ಯರು ಮೇಡಮ್ ಅನ್ನುವಂತ ರೀತಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ದಸರಾ ಮಹೋತ್ಸವದ ಬಗ್ಗೆ ವಾದ ವಿವಾದ ಸೃಷ್ಟಿಯಾಗ್ತಾ ಇದೆ. ಪ್ರಮೋದಾದೇವಿ ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನೋ ಸ್ವತಃ ಆ ಒಂದು ರಾಜವಂಶಸ್ಥನಾಗಿರುವಂತಹ ಮನೆತನದ ಯದುವೀರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು.
ನಮಗೆ ಅವರು ಮುಸ್ಲಿಂ ಅನ್ನೋದಾಗಿರಲಿ ಅಥವಾ ಬೇರೆ ಒಂದು ವಿಚಾರವಾಗಿರಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ. ನಮಗೆ ಅವರು ಸಾಹಿತಿ, ಒಳ್ಳೆಯ ಪ್ರಶಸ್ತಿ ವಿಜೇತೆ ಅನ್ನುವಂತಹ ಗೌರವ ನಮಗಿದೆ. ಆದರೆ ತಾಯಿ ಭುವನೇಶ್ವರಿ ಬಗ್ಗೆ ಅವರು ಮಾತನಾಡಿರುವಂತಹ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಲಿ, ಅದಾದ ನಂತರ ಅವರು ಉದ್ಘಾಟನೆಯನ್ನ ಮಾಡಲಿ ಅನ್ನುವಂಥ ರೀತಿಯಾಗಿ ಮಾತನ್ನ ಆಡಿದ್ದಾರೆ. ಇನ್ನು ದಸರಾ ಉತ್ಸವ ಬಾನು ಮುಷ್ತಾಕ್ ಅವರಿಂದನೇ ನಡೆಯುತ್ತಾ ಅಥವಾ ಅತಿಥಿಗಳು ಬದಲಾವಣೆ ಆಗ್ತಾರಾ, ರಾಜ್ಯ ಸರ್ಕಾರದ ನಿಲುವೇನು, ಅಥವಾ ಯಾಕೆ ಈ ರೀತಿಯ ಗೊಂದಲಗಳು ಈ ಮಧ್ಯೆ ಇದೆ, ಎಲ್ಲ ಒಂದು ವಿಚಾರಕ್ಕೆ ತೆರೆ ಬೀಳಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಇತ್ತೀಚೆಗಷ್ಟೇ ಖ್ಯಾತ ನಟ, ಸಾಕಷ್ಟು ಹೆಸರು ಮಾಡಿದಂತಹ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿತ್ತು. ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಈ ರೀತಿ ಮಾಡಿದಾರಾ, ಇದು ನ್ಯಾಯವ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಬೇರೊಂದು ಜಾಗದಲ್ಲಿ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಮೆಮೋರಿಯಲ್ ರೀತಿಯಾದಂತಹ ನಾವು ಕಟ್ಟಡವನ್ನ ನಿರ್ಮಿಸ್ತೇವೆ ಅನ್ನುವಂಥ ವಿಚಾರವಾಗಿ ನಟ ಸುದೀಪ್ ಅವರು ಕೂಡ ಮಾತನಾಡಿದ್ರು. ಅವರ ಹುಟ್ಟುಹಬ್ಬದ ದಿನ ಆ ಒಂದು ಜಾಗದಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ, ಅಡಿಗಳನ್ನ ಹಾಕಲಾಗುತ್ತೆ ಅಂತ ಕೂಡ ಹೇಳಿದ್ರು. ಇದೆಲ್ಲ ಒಂದು ಕಡೆ ಆದ್ರೆ, ಅಭಿಮಾನ ಸ್ಟುಡಿಯೋದಲ್ಲಿ ಇದ್ದಂತಹ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಿಕ್ಕೆ ಕಾರಣವೇನು ಅನ್ನೋದಕ್ಕೆ ಆ ಒಂದು ಜಾಗದ ಮಾಲೀಕರ ಒಂದಷ್ಟು ಸಂಬಂಧಿಕರು ಹಾಗೂ ಆ ವಿಚಾರ ಗೊತ್ತಿದ್ದವರು ಸಾಕಷ್ಟು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಈ ಒಂದು ವಿಚಾರದಲ್ಲಿ ಇನ್ನೊಂದು ಬೆಳವಣಿಗೆ ನಡೆದಿದೆ. ಅಂದ್ರೆ ಅಭಿಮಾನ ಸ್ಟುಡಿಯೋಗೆ ಕೆಂಗೇರಿ ಹೋಬಳಿಯ ಮೈಲಸಂದ್ರದ ಸರ್ವೆ ನಂಬರ್ 26ರಲ್ಲಿನ 20 ಎಕರೆ ಭೂಮಿಯನ್ನ ದಿವಂಗತ ನಟ ಟಿ.ಎನ್. ಬಾಲಕೃಷ್ಣ ಅವರಿಗೆ ಮಂಜೂರಾಗಿರುತ್ತೆ. ಆ ಒಂದು ಜಾಗದಲ್ಲಿ ಅಭಿಮಾನ ಸ್ಟುಡಿಯೋವೊಂದನ್ನ ನೀವು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ಹೇಳಿ ಒಂದಷ್ಟು ಷರತ್ತಿನ ಅಡಿಯಲ್ಲಿ ಜಾಗವನ್ನ ಕೊಡಲಾಗಿರುತ್ತೆ. ಆದರೆ ಅದಾದ ನಂತರ 2021ರಲ್ಲಿ ಇಂತಿಷ್ಟೇ ಭೂಮಿಯನ್ನ ಮಾರಾಟ ಮಾಡಬೇಕು ಅನ್ನುವಂತಹ ನಿಯಮ ಇದ್ರೂ ಕೂಡ ನಿಯಮವನ್ನ ಉಲ್ಲಂಘಿಸಿ 10 ಎಕರೆ ಜಾಗದಲ್ಲಿ 12 ಎಕರೆ ಜಾಗವನ್ನ ಮಾರಾಟ ಮಾಡಲಾಗಿರುತ್ತೆ. ಯಾವುದೇ ರೀತಿಯಾದಂತಹ ಅಭಿಮಾನ ಸ್ಟುಡಿಯೋ ಒಂದನ್ನ ಅಭಿವೃದ್ಧಿ ಪಡಿಸಲಾಗಿರೋದಿಲ್ಲ. ಈ ಒಂದು ವಿಚಾರವಾಗಿ ಅರಣ್ಯ ಇಲಾಖೆಯ ಜಾಗವನ್ನ ಕೊಡಲಾಗಿತ್ತು. ಈಗ ಅರಣ್ಯ ಇಲಾಖೆ ಆ ಜಾಗವನ್ನ ಅಂಗೀಕರಣಗೊಳಿಸಿ ವಾಪಸ್ ನಮಗೆ ನೀಡಿ ಅಂತ ಹೇಳಿ ಷರತ್ತನ್ನ ಹಾಕಿರುವಂಥದ್ದು ಅಂತ. ಅಂದ್ರೆ ಈ ಒಂದು ವಿಚಾರವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ಅಭಿಮಾನ ಸ್ಟುಡಿಯೋ ಮಂಜೂರು ಮಾಡುವಾಗ ಸ್ಟುಡಿಯೋ ಹೊರತಾಗಿ ಅನ್ಯ ಉದ್ದೇಶಕ್ಕೆ ಜಮೀನನ್ನ ಬಳಸಬಾರದು ಅನ್ನೋಂತಹ ನಿಯಮವಿತ್ತು. ಆದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಇಲ್ಲಿ 10 ಎಕರೆ ಅರಣ್ಯ ಭೂಮಿ ಇದ್ದು ಅದನ್ನ ಮರಳಿ ಪಡೆಯಲು ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಆದ ಕಾರಣದಿಂದಾಗಿ ಆ ಒಂದು ಜಾಗ ಏನಿದೆ ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಕೇಳ್ಕೊಂಡಿರುವಂಥದ್ದು. ಆದ್ರೆ ಮೇರು ನಟ ವಿಷ್ಣುವರ್ಧನ್ ಅವರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವವಿದೆ. ಒಂದು ವಿಚಾರವಾಗಿ ಸರ್ಕಾರ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ತಿಳಿಸಿರುವಂಥದ್ದು. ಜೊತೆಗೆ ಬಾಲಕೃಷ್ಣ ಅವರ ಕುಟುಂಬದವರು ಅಂದ್ರೆ ಆ ಒಂದು ಜಮೀನನ್ನ ಏನು ಮಾರಾಟ ಮಾಡಿಕೊಂಡಿದ್ರು ಆ ಒಂದು ತಪ್ಪಿನಿಂದಾಗಿ ಇವಾಗ ಅರಣ್ಯ ಇಲಾಖೆಯ ಒಂದು ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಾ ಕಾದ್ ನೋಡ್ಬೇಕಾಗಿರುವಂಥದ್ದು. ಮತ್ತೊಂದು ಸುದ್ದಿ ಕಡೆ ನೋಡೋದಾದ್ರೆ, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೊಲೆ ಆರೋಪಿ ಆಗಿ ಜೈಲನ್ನ ಸೇರಿದ್ದಾಯ್ತು. ಅವರು ಜೈಲು ಸೇರಿದ್ದಾಗಿನಿಂದಲೂ ಕೂಡ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಾನೆ ಇದೆ. ಟ್ರೋಲರ್ಸ್ಗಳು ಟ್ರೋಲ್ ಮಾಡ್ತಾನೆ ಇದ್ದಾರೆ. ಒಬ್ಬ ನಟನ ಪರವಾಗಿ ಯಾರಾದ್ರೂ ಒಂದು ಪೋಸ್ಟ್ ಅನ್ನ ಮಾಡಿದ್ರೆ ಮತ್ತೊಬ್ಬ ನಟನ ಅಭಿಮಾನಿಗಳು ಅದಕ್ಕೆ ವಿರುದ್ಧವಾಗಿ ಪೋಸ್ಟ್ ಅನ್ನ ಮಾಡೋದು, ಕಮೆಂಟ್ಸ್ ಗಳನ್ನ ಹಾಕೋದು, ಮೀಮ್ಸ್ ಗಳನ್ನ ಮಾಡಿ ಹರಿಬಿಡೋದು, ಈ ರೀತಿ ಆಗ್ತಾನೆ ಇರುವಂಥದ್ದು. ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವ್ರಿಗೂ ಕೂಡ ದರ್ಶನ್ ಅಭಿಮಾನಿಗಳು ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ, ಮೆಸೇಜ್ ಗಳನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಈ ಕುರಿತು ನಟಿ ರಮ್ಯಾ ಖುದ್ದಾಗಿ ಬಂದು ದೂರನ್ನ ಕೂಡ ಕೊಟ್ಟಿದ್ರು. ಯಾರು ತಪ್ಪಿತಸ್ಥರಿದ್ದಾರೆ, ಕೆಲವರನ್ನ ಬಂಧಿಸಲಾಗಿತ್ತು, ಬುದ್ಧಿಯನ್ನ ಕೂಡ ಕಲಿಸಲಾಗಿತ್ತು, ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಇದೀಗ ಸ್ವತಃ ಏನು ನಟ ದರ್ಶನ್ ಅವರ ಅಭಿಮಾನಿಗಳು ನನಗೆ ಈ ರೀತಿ ಮೆಸೇಜ್ ಅನ್ನ ಹಾಕ್ತಾ ಇದ್ದಾರೆ ಅಂತ ರಮ್ಯಾ ಇಷ್ಟು ದಿನ ಆರೋಪವನ್ನ ಮಾಡಿದ್ದಾಯ್ತು. ಇದೀಗ ಸ್ವತಃ ನಟ ದರ್ಶನ್ ಅವರ ಪತ್ನಿ
ವಿಜಯಲಕ್ಷ್ಮಿ ಅವರಿಗೆ ಒಂದಷ್ಟು ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ, ಕಮೆಂಟ್ಸ್ಗಳು ಬರ್ತಾ ಇದೆ ಅನ್ನೋಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಇದುವರೆಗೂ ಕೂಡ ವಿಜಯಲಕ್ಷ್ಮಿ ಒಂದು ದೂರನ್ನ ಕೂಡ ದಾಖಲಿಸಿಲ್ಲ ಅನ್ನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಪೊಲೀಸರೇ ದೂರನ್ನ ದಾಖಲಿಸಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಸುಮೋಟೋ ಕೇಸನ್ನ ಕೂಡ ದಾಖಲಿಸಿರುವಂತದ್ದು. ವಿಜಯಲಕ್ಷ್ಮಿ ಅವರನ್ನ ಕೇಳಲಾಗಿತ್ತು ಈ ಒಂದು ವಿಚಾರಕ್ಕೆ ಬಂದು ನೀವು ದೂರನ್ನ ಕೊಡಿ ಅಂತ ಹೇಳಿ. ಆದ್ರೆ ಇದೆಲ್ಲ ಮುಗ್ದೋಗಿರುವಂತಹ ಕಥೆಗಳು. ನಾನು ಇದಕ್ಕೆ ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ರು. ಆದ್ರೆ ಎಂತಹ ಕೆಟ್ಟ ಹುಳುಗಳಿಗೆ ಸಮಾಜದಲ್ಲಿ ಬೆಳೆಯೋದಕ್ಕೆ ಬಿಡಬಾರ್ದು. ಯಾಕಂದ್ರೆ ಮುಂದುವರಿತಾನೆ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದಾಗಿರ್ಬೋದು, ಕಮೆಂಟ್ ಹಾಕಿರೋದಾಗಿರ್ಬೋದು ನಡೀಬಾರ್ದು. ಇಲ್ಲಿಗೆ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ದೂರನ್ನ ಪೊಲೀಸರು ದಾಖಲಿಸಿದ್ದಾರೆ. ಇನ್ನು ಯಾರು ಇವರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ರು, ಯಾರು ಕಮೆಂಟ್ ಅನ್ನ ಹಾಕಿದ್ರು, ಇವರಿಗೆ ಯಾವ ರೀತಿ ಶಿಕ್ಷೆ ಆಗತ್ತೆ ಕಾದ್ ನೋಡೋಣ. ಇನ್ನೊಂದು ಸುದ್ದಿ ಕಡೆ ನೋಡೋದಾದ್ರೆ, ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ನನ್ನ ಮಗಳು ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಸುಜಾತ ಭಟ್ ಅವರು ಬಂದು ಧರ್ಮಸ್ಥಳದ ಒಂದು ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ರು. ಅದೇ ಸಮಯದಲ್ಲಿ SIT ತನಿಖೆಯನ್ನ ನಡೆಸ್ತಾ ಇತ್ತು. ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಹೊರಗೆ ಬಂದಂತಹ ಕಾರಣದಿಂದಾಗಿ ಸಾಕ್ಷಿಯಾಗಿ ಇದನ್ನ ಪರಿಗಣಿಸಲಾಗಿತ್ತು. ಆದ್ರೆ ಈಕೆ ಒಂದಷ್ಟು ಸಾಮಾಜಿಕ ಮಾಧ್ಯಮದವರ ಮುಂದೆ ಒಂದೊಂದು ರೀತಿಯಲ್ಲಿ ಉತ್ತರವನ್ನ ಕೊಟ್ಟು ಎಲ್ಲರನ್ನ ಕೂಡ ಕನ್ಫ್ಯೂಸ್ ಅನ್ನ ಮಾಡ್ಬಿಟ್ಟಿದ್ರು. ಆದ ಕಾರಣದಿಂದಾಗಿ SIT ಅವರನ್ನ ಖುದ್ದಾಗಿ ವಿಚಾರಣೆಯನ್ನ ಕೂಡ ನಡೆಸಿತ್ತು. ವಿಚಾರಣೆಯಲ್ಲಿ ಸುಜಾತ ಭಟ್ ಅವರು ನಾನು ಹೇಳಿರೋದೆಲ್ಲ ಸುಳ್ಳು, ನನಗೆ ಯಾವ ಮಗಳು ಕೂಡ ಇರಲಿಲ್ಲ, ನನಗೆ ಒಬ್ಬ ಯೂಟ್ಯೂಬರ್ ಬಂದು ನನ್ನನ್ನು ಸಂಪರ್ಕಿಸಿ ನನ್ನ ಹತ್ರ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ರು, ಸಂದರ್ಶನವನ್ನ ಮಾಡಿದ್ರು, ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿಕೆಯನ್ನ ನೀಡಿದ್ದಾರಂತೆ. ಸ್ಪಷ್ಟವಾಗಿ ಗೊತ್ತಿಲ್ಲ, ನೀಡಿದ್ದಾರಂತೆ. SIT ತನಿಖಾಧಿಕಾರಿಗಳು ಎಲ್ಲ ವಿಡಿಯೋವನ್ನ ರೆಕಾರ್ಡಿಂಗ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇವರು ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು, ಯಾರು ಇವರನ್ನ ಸಂಪರ್ಕ ಮಾಡಿದ್ರು, ಒಂದು ಸಂದರ್ಶನದಲ್ಲಿ ಈಗ ತನಿಖೆಯನ್ನ ಏನ್ ನಡೆಸಿದ್ದಾರೆ ತನಿಖಾಧಿಕಾರಿಗಳ ಮುಂದೆಯೇ ಇವರು ಯೂಟ್ಯೂಬರ್ ಹೆಸರನ್ನ ಕೂಡ ಹೇಳಿದ್ದಾರೆ, ಮಾಧ್ಯಮದ ಹೆಸರನ್ನ ಕೂಡ ಹೇಳಿರುವಂತದ್ದು, ಯಾರು ಇವರನ್ನ ಬಂದು ಸಂಪರ್ಕ ಮಾಡಿದ್ರು ಅನ್ನುವಂತ ರೀತಿಯಾಗಿ. ಹಾಗಾದ್ರೆ ಬುರುಡೆ ಗ್ಯಾಂಗ್ ಇವರನ್ನ ಸ್ಟೋರಿಗಾಗಿ ಬಳಸಿಕೊಳ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇರುವಂಥದ್ದು. ಆದರೆ ಈಕೆಗೆ ವಯಸ್ಸಾಗಿರೋ ಕಾರಣದಿಂದಾಗಿ ಈಕೆಗೆ ಯಾವುದೇ ಶಿಕ್ಷೆಯನ್ನ ಕೂಡ ನೀಡದೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಬೆಂಗಳೂರಿನ ನಿವಾಸಕ್ಕೆ ವಾಪಸ್ ಕಳಿಸಿದ್ದಾರೆ. ನಾವು ಮತ್ತೊಮ್ಮೆ ನಿಮ್ಮನ್ನ ಯಾವಾಗಾದ್ರೂ ಕೂಡ ವಿಚಾರಣೆಗೆ ಕರೆದ್ರು ಕೂಡ ವಿಚಾರಣೆಗೆ ಬರಬೇಕು ಅಂತ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಆದರೆ ಯೂಟ್ಯೂಬರ್ ಸಮೀರ್ 3ನೇ ಬಾರಿಯೂ ಕೂಡ ಒಂದಷ್ಟು ನೆಪವನ್ನ ಒಡ್ಡಿ, ಅನಾರೋಗ್ಯದ ನೆಪವನ್ನ ಒಡ್ಡಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಮಹೇಶ ತಿಮರೋಡಿ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಲಾಯರ್ ಜಗದೀಶ್ ಅವರು ಕೂಡ SIT ಅವರು ನಡೆಸಿದಂತಹ ವಿಚಾರಣೆಗೆ ಹಾಜರಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಇನ್ನು ಅವರು ಯಾವೆಲ್ಲ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ, ಯಾವೆಲ್ಲ ಒಂದು ಮಹತ್ವದ ಮಾಹಿತಿಗಳನ್ನ ನೀಡಿದ್ದಾರೆ, ಯಾವೆಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ನೋಡ್ಬೇಕಾಗಿದೆ. ಧರ್ಮಸ್ಥಳದಲ್ಲಿ ನಾನು 100 ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ಮಾಸ್ಕ್ ಮ್ಯಾನ್ ಏನ್ ಬಂದಿದ್ರು, ಅವರು ಮಾಸ್ಕ್ ಮ್ಯಾನ್ ಅವರ ಫೇಸ್ ಅನ್ನ ಕೂಡ ರಿವೀಲ್ ಮಾಡಲಾಗಿತ್ತು. ಈತನ ಹೆಸರು ಚಿನ್ನಯ್ಯ ಅಂತ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗುವಂತೆ ಆಗಿತ್ತು. ಈಗ ಚಿನ್ನಯ್ಯ ಅವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವರಿಗೆ ಆಶ್ರಯ ನೀಡಿದ್ದೆ ಹೋರಾಟಗಾರ ಅಂತ ಹೇಳ್ಕೊಂಡು ಒಂದಷ್ಟು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಹೇಶ ತಿಮರೋಡಿ ಅವರ ವಿರುದ್ಧವೂ ಕೂಡ ಇದೀಗ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದೆ. ಸದ್ಯಕ್ಕೆ ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಯಲ್ಲಿ ಇವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡಿಪಡಿಸಿದಂಥವ್ರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. SIT ಇದೀಗ ತನಿಖೆಯನ್ನ ನಡೆಸ್ತಾ ಇದೆ. ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಚಿನ್ನಯ್ಯ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಹೊರಬಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ನೀನು ಒಂದು ಬುರುಡೆಯನ್ನ ಎಲ್ಲಿಂದ ತಂದಿದ್ದು ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಅಂದಾಗ ಮಹೇಶ ತಿಮರೋಡಿ ಅವರ ರಬ್ಬರ್ ತೋಟವನ್ನೇ ಈತ ಕೈ ಬೆರಳು ಮಾಡಿ ತೋರಿಸಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಮಹೇಶ್ ತಿಮರೋಡಿ ಅವರ ರಬ್ಬರ್ ತೋಟದ ಮಣ್ಣನ್ನ ಕೂಡ ಸಂಗ್ರಹಿಸಲಾಗಿದೆ. ಇನ್ನು ಬುರುಡೆಯಲ್ಲಿನ ಮಣ್ಣು ಮತ್ತೆ
ಈ ಒಂದು ಮಣ್ಣನ್ನ ಕೂಡ ಎರಡು ಕಂಪೇರನ್ನ ಮಾಡಿ ಒಂದೇ ರೀತಿಯಾಗಿ ಹೋಲುತ್ತಾ ಯಾರದ್ದು ಈ ಬುರುಡೆ, ಎಷ್ಟು ದಿನದಿಂದ ಅವರು ಪ್ಲಾನ್ ಅನ್ನ ಮಾಡಿದ್ರು, ಈ ರೀತಿ ಸುಳ್ಳನ್ನ ಹೇಳಿದ್ಯಾಕೆ, ಎಲ್ಲ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಸದ್ಯಕ್ಕೆ ಏನು ಬುರುಡೆ ಗ್ಯಾಂಗ್ ಏನಿದೆ ಎಲ್ಲರನ್ನ ಕೂಡ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿ ಮಂಪರು ಪರೀಕ್ಷೆಯನ್ನ ಮಾಡಿ ನೀವು ಸತ್ಯಾಸತ್ಯತೆಯನ್ನ ಹೊರಗಡೆ ಇಡಬೇಕು ಅಂತ ಹೇಳಿ ಹಿಂದೂಪರ ಹೋರಾಟಗಾರರು ತಾಕೀತನ್ನ ಮಾಡಿರುವಂಥದ್ದು. ಈಗೇನಾದ್ರೂ ಆ ಒಂದು ಮಣ್ಣು ಹೋಲಿಕೆ ಆದರೆ ಧರ್ಮಸ್ಥಳದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಂತಾಗತ್ತೆ ಅಂತ ಇರೋದು. ಆದರೆ ಎಲ್ಲ ವಿಚಾರಣೆಗಳ ನಂತರ ಖುದ್ದಾಗಿ ಅಧಿಕಾರಿಗಳೇ ಮಾಹಿತಿಯನ್ನ ಹಂಚಿಕೊಂಡ ನಂತರವೇ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗಡೆ ಬರಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಇದು ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.